ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ 2030 ಬಿ ಡಿ ಎ ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ನಿಮಗೆ ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸುತ್ತೆ. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. 25 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ಮನೆ ಅಕ್ಕಪಕ್ಕ ಎಲ್ಲ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ MS ಗೇಟ್ ಕೊಟ್ಟಿದ್ದಾರೆ, ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಮನೆ ಒಳಗಡೆ ಹೋಗೋಣ. ಏನು ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ನೇಮ್ ಬೋರ್ಡ್ ಹಾಕೋಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಬಂದರೆ ನಿಮಗೆ ಫುಲ್ ಪಾರ್ಕಿಂಗ್ ಬರುತ್ತೆ. ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ, ನೋಡ್ಬೋದು ನಿಮಗೆ ಫುಲ್ ಪಾರ್ಕಿಂಗ್. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸೋ ಅಷ್ಟು ಜಾಗ ಇದೆ. ಆರಾಮಾಗಿ 2 ಕಾರು 3 ಬೈಕ್ ನಿಲ್ಲಿಸ್ಬೋದು ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಬಂದಿದೆ ನಿಮಗೆ, ನೋಡ್ಬೋದು. ಇಲ್ಲಿ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೋರು ಸಂಪು ಬಂದಿದೆ. ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರವೇಶ ಜಾಗ, ಗ್ಯಾಸ್ ಮಾಡಬೇಕು ಜಾಗ ಬರುತ್ತೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ. ಇದು ಬಂದು ಸೆಟ್ ಬ್ಯಾಕ್ ನಿಮಗೆ ನೋಡ್ಬೋದು. MS ಗೇಟ್ ಮಾಡಿದ್ದಾರೆ, ಗ್ರಿಲ್ ಮಾಡಿದ್ದಾರೆ. ಈ ಕಾರ್ನರ್ ಅನ್ಸುತ್ತೆ, ನೋಡ್ತೀನಿ. ಈ ಕಾರ್ನರಿಂದ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು, 3 ರಿಂದ 4 ಬೈಕ್ ನಿಲ್ಲಿಸೋ ಅಷ್ಟು ಜಾಗ ಇದೆ. ಓಕೆ, ಮಾಡಿ ಮೇಲೆ ಹೋಗೋಣ. ಇದರದ್ದು ಪ್ರೈಸಿಂಗು ಅಂದರೆ ಎಷ್ಟು ರೇಟ್ ಹೇಳ್ತವ್ರೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಫುಲ್ಲು ವಿಡಿಯೋ ನೋಡಿ ನೀವು. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಇಲ್ಲಿ 3 ಅಡಿ ಜಾಗ ಕೊಟ್ಟು ನಮ್ಮ ಮೆಟ್ಲು ಮೇಲುಗಡೆ ಹೋಗೋಕ್ಕೆ ಜಾಗ ಕೊಟ್ಟಿದ್ದಾರೆ. 3 ಅಡಿ ಫೇಸ್ ಇದೆ. ಲಕೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ರೆಡ್ ಕಲರ್. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಮಾಡಿ ಮೇಲ್ಗಡೆ ಬಂದರೆ ನೋಡ್ಬೋದು ನಿಮಗೆ. ಸೈಡಲ್ಲಿ ಅಬ್ಸರ್ವ್ ಮಾಡಿ, ಸೈಡೆಲ್ಲ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಸೆಟ್ ವೈಸ್ಗೆ. ಇಲ್ಲೂ ಅಷ್ಟೇ ಒಂದು ತುಳಸಿ ಗಿಡ ಪಾಟ್ ಮಾಡಿಕೋಬೋದು, ಜಾಗ ಕೂಡ ಕೊಟ್ಟಿದ್ದಾರೆ. MS ಗ್ರಿಲ್ ಮಾಡಿದ್ದಾರೆ ಫುಲ್ಲು ಸೇಫ್ಟಿ ವೈಸು. ಹಾಗೆ ಸೈಡೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ಟೈಲ್ಸು. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಕ್ಲು ನೋಡಿಸ್ಬಿಡ್ತೀನಿ ಅನ್ಸುತ್ತೆ. ಬಾಕ್ಲು ನೋಡಿ, ಟೀಕ್ ಕುಡ್ಡಲ್ಲೇ ಆಗಿರುತ್ತೆ ಬಾಕ್ಲು, ತುಂಬ ಚೆನ್ನಾಗಿದೆ ಗಾಳಿ. ಹಾಗೆ ಹೊಸಲು ಅಷ್ಟೇ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಬಿಸಿಲು ಕಿಟಕಿ ಎಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಈ ಥರ ಓಪನ್ ಪ್ಲೇಸ್ ಸಿಗುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮ್ಮದು ಫುಲ್ಲು ಓಪನ್ ಜಾಗ, ಹಾಲು ಸಿಗುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ವಾಲೆಲ್ಲ ನಿಮಗೆ ವಾಲ್ ಫುಲ್ಲು ವಿನೆಗರ್ ಶೀಟ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಫುಲ್ ವಾಲು ವಿನೆಗರ್ ಶೀಟ್. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು, ಸ್ಮಾರ್ಟ್ ಟೈಲ್ ಹಾಕಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ಬಂದು TV ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಕೆಳಗಡೆ ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್, ಫುಲ್ ಸ್ಟೋರೇಜು. ಈ ಕಾರ್ನರಿಂದ ನೋಡಿಸ್ತೀನಿ ಅನ್ಸುತ್ತೆ. ನೀವು ಧಾರಾಳವಾಗಿ ದೊಡ್ಡದಾಗಿ ಅಲ್ಲಿಂದ ಅಲ್ಲಿವರೆಗೂ L ಶೇಪಲ್ಲಿ ಸೋಪ್ ಹಾಕೋಬೋದು, ನೋಡ್ಬೋದು. ಫುಲ್ ವಿನಿಗರ್ ಶೀಟೆಲ್ಲ ಮಾಡಿದ್ದಾರೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಇಲ್ಲಿ ಮೆಟ್ಲಿಗೂ ಅಷ್ಟೇ ನಿಮಗೆ ಒಬ್ಬೊಬ್ಬರು ಹಂಗೆ ಪ್ಲೈನ್ ಬಿಟ್ಬಿಟ್ಟಿರ್ತಾರೆ, ಇವರು ವಿನಿಗರ್ ಶೀಟೆಲ್ಲ ಮಾಡಿದ್ದಾರೆ. ಫುಲ್ಲು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದರೆ ನಮಗೊಂದು ದೇವ್ರ ಮನೆ ಬರುತ್ತೆ, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ.
ಇದು ಬಂದು ಎರಡು ಸೈಡು ಓಪನ್ ಮಾಡ್ಬೋದು ನೀವು. ಟಫನ್ ಗ್ಲಾಸ್ ಈ ಕಡೆನೂ ಓಪನ್ ಮಾಡ್ಬೋದು, ಆ ಕಡೆನೂ ಮಾಡ್ಬೋದು. ದೇವ್ರ ಮನೆ. ಓಕೆ, ಅಡುಗೆ ಮನೆಗೆ ಹೋಗಿ ನೋಡಿಸ್ತೀನಿ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲೂ ಕೂಡ ಅಷ್ಟು ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ. ಎಲ್ ಶೇಪಲ್ಲಿ ಅಡುಗೆ ಮನೆ ಬರುತ್ತೆ. ಕೆಳಗಡೆ ಎಲ್ಲ ಕಬೋರ್ಡ್ ಬಂದಿದೆ ನಿಮಗೆ. ಹಾಗೆ ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡು, ಸ್ಟೋರೇಜ್ ತುಂಬ ಇದೆ ನಿಮಗೆ. ಇದು ಒಂದು ಅಡುಗೆ ಮನೆ ಆಗಿರುತ್ತೆ. ಇದು ಬಂದ್ಬಿಟ್ಟು ಕ್ರಾಕರ್ ಯೂನಿಟ್, ಅಂದರೆ ಮಿಕ್ಸಿ ಓವನ್ ಮಡಿಕಂತ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡೈನಿಂಗ್ ಹಾಲ್ ಕೂಡ ಬರುತ್ತೆ ನಿಮಗೆ. ನೋಡಿಸ್ತೀನಿ ನಾನು. ಮೇಲ್ಗಡೆ ನೋಡ್ಬೋದು ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಓಕೆ, ಒಂದೊಂದಾಗಿ ನೋಡಿಸ್ಕೊಡ್ತೀನಿ. ಇಲ್ಲಿ ಬಂದು ನಿಮಗೆ ಸಿಂಕ್ ಬರುತ್ತೆ ನಿಮಗೊಂದು. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಆಗುತ್ತೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶ ನೋಡ್ಬೋದು ನಿಮಗೆ. ಗ್ಯಾಸ್ ಪ್ರವೇಶ ಇಲ್ಲಿ ಬಂದು ನಿಮಗೆ ಏನಂದರೆ ಸೌತ್ ಗೇಟ್ ಇರೋದ್ರಿಂದ ನಿಮಗೆ ಇಲ್ಲಿ ಬಾಲ್ಕನಿ ವಿತ್ ನಿಮಗೆ ಯುಟಿಲಿಟಿ ಎರಡೂ ಒಂದೇ ಜಾಗದಲ್ಲಿ ಬಂದಿದೆ. ಇಲ್ಲಿ ಬಂದು ನಿಮಗೆ ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಬಾಲ್ಕನಿ ಅನ್ಬೋದು, ನಿಮಗೆ ಯುಟಿಲಿಟಿನೂ ಅನ್ಕೋಬೋದು ನೀವು. ಎರಡೂ ನಿಮಗೆ ಸೌತ್ ಸೈಡೇ ಬಂದ್ಬಿಟ್ಟಿದೆ, ಚೆನ್ನಾಗಿ ಬಂದಿದೆ. ಓಕೆ, ಇಲ್ಲಿ ಬಂದು ನಿಮಗೆ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಿ ಅಂದರೆ ಮಡಿಕೋಬೋದು. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ತುಂಬ ಇದೆ. ಇಲ್ಲೂ ಅಷ್ಟೇ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ಕ್ರಾಕರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೂ ಅಷ್ಟೇ ನೋಡಿ, ತುಂಬ ಸ್ಟೋರೇಜ್ ಇದೆ ನಿಮಗೆ. ಫಾಲ್ ಸೀಲಿಂಗ್ ಆಗಿದೆ. ಇಲ್ಲಿ ಧಾರಾಳವಾಗಿ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು, ತುಂಬ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಒಂದು ಸಿಂಕ್ ಬರುತ್ತೆ ನಿಮಗೆ, ಕೈ ತೊಳೆಯೋಕ್ಕೆ ಸಿಂಕ್ ಇದೆ ನೋಡ್ಬೋದು. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಸಾರಿ, ಇದು ಪ್ಯಾನಿಟ್ರಿ. ಇದು ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಅಡುಗೆ ಮನೆ. ಹಾಗೆ ಇದು ಹಾಲು, ಎಲ್ಲ ವಿನಿಗರ್ ಶೀಟಲ್ಲಿ ಆಗಿದೆ. POP ಫಾಲ್ ಸೀಲಿಂಗ್. ಹಾಗೆ ದೇವ್ರ ಮನೆ. ಬನ್ನಿ ಹಂಗಂದ್ರೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಮೆಟ್ಲಿಗೆ ಬಂದ್ಬಿಟ್ಟು ಗ್ರಾನೈಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲೊಂದು ಸ್ಟಡಿ ಟೇಬಲ್. ಯೂಸಲಾಗಿ ಎಲ್ಲರಲ್ಲಿ ಹೇಳ್ದಂಗೆ ನೀವು ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ನನ್ನ ರೈಟ್ ಸೈಡ್ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅದೆಲ್ಲ ವಾರ್ಡ್ರೋಬು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಅಲ್ಲಿ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ಇಲ್ಲಿ ಬಂದು ನಿಮಗೊಂದು TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಬಾಲ್ಕನಿ ಕೂಡ ಬರುತ್ತೆ. ಸಣ್ಣದಾಗೊಂದು ಬಾಲ್ಕನಿ,
ಸೈಡೆಲ್ಲ ನಿಮಗೆ ವಾಟರ್ ಫಾಲ್ ಕೆಲಸ ಮಾಡಿದ್ದಾರೆ. ಹಾಗೆ 4 ಅಡಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು SST ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನಿಮಗೆ ಹಿಂಗೆ ಕಾಣುತ್ತೆ. ಹಾಗೆ ಇದಕ್ಕೊಂದು ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಓಕೆ, ಹಂಗೆ ಪಕ್ಕದಲ್ಲಿ ಬಂದರೆ ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಬಂದು ವಿತೌಟ್ ಕಾಟು. ಮಾಸ್ಟರ್ ಬೆಡ್ರೂಮ್ ಮಾತ್ರ ನಿಮಗೆ ಕಾಟ್ ಕೊಟ್ಟಿದ್ದಾರೆ. ಚಿಲ್ಡ್ರನ್ ಬೆಡ್ರೂಮ್ ಕಾಟ್ ಇಲ್ಲ. ನೋಡ್ಬೋದು ಹಾಲು ತುಂಬ ದೊಡ್ಡದಾಗೆ ಬಂದಿದೆ ನಿಮಗೆ. ರೆಸ್ಟ್ ರೂಮ್ ಮೇಲ್ಗಡೆ POP ಫಾಲ್ ಸೀಲಿಂಗ್ ತುಂಬ ದೊಡ್ಡದಾಗಿ ಇದೆ. ಚಿಲ್ಡ್ರನ್ ಬೆಡ್ರೂಮ್ ಥರ ಇಲ್ಲ, ನಿಮಗೆ ದೊಡ್ಡದಾಗಿದೆ. ಇಲ್ಲಿ ಬಂದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಹಾಗೆ ಒಂದು ಕಬೋರ್ಡು, ಅಲ್ಲಿ ವಾರ್ಡ್ರೋಬು, ಮೇಲ್ಗಡೆ ಎಲ್ಲ ಓವರ್ ಹೆಡ್ ಕಬೋರ್ಡು ನಿಮಗೆ ನೋಡಿಸ್ತೀನಿ. ನೋಡಿ ವಾರ್ಡ್ರೋಬ್ ಅಷ್ಟು ತುಂಬ ದೊಡ್ಡದಾಗಿ ಬಂದಿದೆ. ಯೂಸ್ವಲ್ ಆಗಿ ಚಿಲ್ಡ್ರನ್ ಬೆಡ್ರೂಮಲ್ಲಿ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಇವರು ಒಂದು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದಾರೆ. ಆ ಕಡೆ ಕೊಟ್ಟಿದ್ರೆ ದೊಡ್ಡದಾಗಿ ಬಂದಿದೆ. ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಟೋಟಲ್ 3 ರೂಮ್ ಬರುತ್ತೆ ಇದಕ್ಕೆ, ಈ ಮನೆಗೆ. ಓಕೆ, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಇದು 2nd ಫ್ಲೋರಲ್ಲಿ ಇರುವಂಥ ಡೀಟೇಲ್ಸು. ಮಾಡಿ ಮೇಲೆ ಹೋಗ್ತಿದ್ವಿ, ನೋಡ್ಬೋದು. ಮಾಡಿ ಮೇಲ್ಗಡೆ ಬರ್ತಿರಂಗೆ ನಮಗೆ ಸ್ಕೈ ಲೈಟಿಂಗ್ ಜಾಗ ಕೂಡ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಮಾಡಿ ಮೇಲ್ಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಥರ ದೊಡ್ಡದು ರೂಮ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಕಾಟ್ ಕೊಟ್ಟಿದ್ದಾರೆ. ಅಂದರೆ 2 ರೂಮ್ ಕಾಟ್ ಕೊಟ್ಟಿದ್ದಾರೆ, 1 ರೂಮ್ ಕೊಟ್ಟಿಲ್ಲ ಅಷ್ಟೇ ನಿಮಗೆ. ಸೇಮ್ ಕೆಳಗಡೆ ಏನು ನೋಡಿದ್ರಿ ನೀವು ಮಾಸ್ಟರ್ ಬೆಡ್ರೂಮು ಸೇಮ್ ಹಂಗೆ ಇರುತ್ತೆ. POP ಫಾಲ್ ಸೀಲಿಂಗ್, ಒಂದು ಸ್ವಲ್ಪ ಡಿಸೈನ್ ಚೇಂಜು, ಸೈಜ್ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ ನಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು. ಈ ಕಾರ್ನರಿಂದ ನೋಡ್ತೀನಿ ಸೇಮ್ TV ಯೂನಿಟ್ ಬಂದಿದೆ ಅಲ್ಲಿ. ಹಾಗೆ ಕಿಂಗ್ ಸೈಜ್ ಕಾಟು. ಈ ಕಡೆ ಬಂದರೆ ಸೇಮ್ ಒಂದು ಬಾಲ್ಕನಿ ಬರುತ್ತೆ ನಮಗೆಲ್ಲೂ. 2 ಮಾಸ್ಟರ್ ಬೆಡ್ರೂಮಲ್ಲೂ ಬಾಲ್ಕನಿ ಬಂದಿದೆ. ಯೂಸ್ವಲಾಗಿ ಇದನ್ನು ಗೆಸ್ಟ್ ಬೆಡ್ರೂಮ್ ಅಂತಾರೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ ಇರೋದ್ರಿಂದ ನಾನು ಮಾಸ್ಟರ್ ಬೆಡ್ರೂಮ್ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದರೆ ನಿಮಗೆ ರೆಸ್ಟ್ ರೂಮ್, ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಮಗೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು 3ನೇ ರೂಮ್ ಆಗಿರುತ್ತೆ. 2 ಮಾಸ್ಟರ್ ಬೆಡ್ರೂಮ್, 1 ಚಿಲ್ಡ್ರನ್ ಬೆಡ್ರೂಮ್. ಓಕೆ, ಈ ಕಡೆ ಬಂದರೆ ನಮಗೆ ಆಫ್ ಟೆರೆಸ್ ಬರುತ್ತೆ. ಮಂಗಳೂರು ರೂಪ್ ಮಾಡಿದ್ದಾರೆ ನಿಮಗೆ. ಫ್ಲೋರಿಂಗು ಅಷ್ಟೇ ನೀವು ನೋಡ್ಬೋದು. ಲಪೋತ್ರ ಥರ ಕೊಟ್ಟಿದ್ದಾರೆ ಕಲ್ಲು, ಆ್ಯಂಟಿ ಸ್ಕಿಡ್ಡು, ತುಂಬ ಚೆನ್ನಾಗಿದೆ ನೋಡ್ಬೋದು. ಈ ಕಾರಲ್ಲಿ ನೋಡ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ 1 ಗಂಟೆ ಆಗಿದೆ, ಬಿಸಿಲು ಸುಡ್ತಾ ಇದೆ. ಈ ಮಂಗಳೂರು ರೂಪ್ ಇರೋದ್ರಿಂದ ನಿಮಗೆ ಇಲ್ಲಿ ತಣ್ಣಗಿದೆ, ಗಾಳಿ ತಣ್ಣಗಿದೆ. ಓಕೆ, ಹಾಗೆ ಇಲ್ಲಿ ಬಂದು ನಮಗೆ ವಾಷಿಂಗ್ ಮಿಷಿನ್ ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಮಡ್ಕೋಬೋದು. ಕೈಯೆಲ್ಲ ಬಟ್ಟೆ ಹೋಗ್ತಾನೆ ಅಂದರೆ ಇಲ್ಲೇ ಹೋಗ್ಕೋಬೋದು. ಮಾಡಿ ಮೇಲೆ ಹೋಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಮೇಲೆ ಹೋಗ್ತಾ ಇಲ್ಲ, ಸಾರಿ, ತುಂಬ ಬಿಸಿಲು. ಸತಿ ಮೇಲ್ಗಡೆ ಹೋಗಿ ನೋಡಿಸ್ತೀನಿ, ನೋಡೋಣ ಬನ್ನಿ ಮೇಲೆ ಹೋಗೋಣ. ಬಿಸಿಲಿದ್ರೆ ಏನಂತ ಒಂದು ಸತಿ ಮೇಲೆ ಹೋಗಿ ನೋಡಿಸ್ಬಿಡ್ತೀನಿ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನಿಮಗೆ ಜಾಗ. ನೋಡ್ಬೋದು 1000 ಲೀಟರ್ ಸಿಂಟಾಗಿ ಕೊಟ್ಟಿದ್ದಾರೆ. ಮೆಟ್ರೋ ಸ್ಟೇಷನ್ ತುಂಬ ಹತ್ರನೇ ಇರ್ಬೋದು ನೋಡಿ. ಆ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 2 ವೀಲರ್ ಹೋಗ್ತಾ ಇದೆಯಲ್ಲ,
ಈ ರೋಡಿಂದ ಹೋದರೆ ಜಸ್ಟ್ 2 ಕಿಲೋಮೀಟರ್ಸು ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮಗೆ. ಓಕೆ, ಇನ್ನೊಂದು ಈ ಅಡ್ರೆಸ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದು ಬರೋದು ಅಂಜನಾಪುರದಲ್ಲಿ, ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ, 20ಗೆ 30 BDA ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,50 lakhs ಹೇಳ್ತಾರೆ, ಅಂದರೆ 1,50,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ಈ ಮನೆ ನೋಡೋರು ಈ ಮನೆ ಇಷ್ಟ ಆದರೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ BDA ಮನೆ ಹುಡುಕ್ತಾಯಿದ್ರೆ, ಆ್ಯಕ್ಚುಲಿ 150 ಇಸ್ ಓಕೆ. ಇವಾಗ ಒಂದು ಸ್ವಲ್ಪ ಕಮ್ಮಿ ಇದೆ, ಇದು 150 ಹೇಳ್ತವ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ ಮನೆ ಹುಡುಕ್ತಾಯಿದ್ರೆ ಅವರು ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋರು. ನಮಸ್ಕಾರ.